ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲಾರು ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ನೋಡ್ರಿ. ಏನದು ಬಾಯ್ದಾಗ? ಇದು ಸೀಟಿ ಮ್ಯಾಲ ಹೋಗ್ಸದ ಅದು ಮಕ್ಕಳಿಗೆ ಪಾಕೆಟ್ನಾಗ ಕುರ್ಕುರೆ ಪಾಕೆಟ್ನಾಗ ಅದ್ರಾಗ ಆಟ ಸಾಮಾನ್ ಬರ್ತಾವಲ್ಲ, ಅದು ಅದ ನೋಡ್ರಿ. ರೌಂಡ್ ಅಂದ್ ಬರ್ತಾವ್ರಿ ಕುರ್ಕುರೆ. ರೌಂಡ್ ಅಂದಿರ್ತಾವ, ಆಟ ಸಾಮಾನ್ ಬರ್ತಾವ. ಈಗ ಟೈಮು 9 ಗಂಟೆ ಆಗ್ಯದ ನೋಡ್ರಿ. ಇನ್ನು ಟಿಫನ್ ಆಗಿಲ್ಲ. ಈಗ ದ್ವಿಕಾ ನಾನು ಟಿಫನ್ ಮಾಡಬೇಕು. ಟಿಫನಿಗೆ ಇವತ್ತ ಕಟ್ಟಿ ಬಕ್ರಿ ಮಾಡೀನಿ ನೋಡ್ರಿ. ಖಡಕ್ ಬಿಳಿಜಾಳದ ರೊಟ್ಟಿ, ಅದ್ರ ಜೊತೆ ಅದು ಇದ್ರ ಪಲ್ಯ ಮಾಡೀನಿ ನೋಡ್ರಿ. ತಿರುಗ್ ಸಾಲಿ ಪಲ್ಯ ಅಂತಾರ. ಅದ್ರ ಹೆಸರು ಜಲ್ದಿ ಬರಂಗಿಲ್ಲ ನನಗೆ, ಯಾಕಂದ್ರೆ ನನಗೂ ಗೊತ್ತಿಲ್ಲ ಅದು ಇಲ್ಲಿ ಬರ್ತದಂತ ಪಲ್ಯ. ತಿರುಗ್ ಸಾಲಿ ಪಲ್ಯ ಮಾಡೀನಿ. ಆ ಪಲ್ಯದ ರೆಸಿಪಿನೂ ನೀವು ನೋಡ್ಕೊಂಡ್ ಬರ್ರಿ. ಈಗ ಟಿಫನ್ ಊಟ ಎಲ್ಲ ಅಂದಂಗೆ ಆಗ್ತದ. ನಂಗ್ ಹಲ್ ಹೆಂಗಾಗ್ಯ ನೋಡ್, ಪಿಂಕ್ ನಿಂದ ಹಲ್ಲೇ ನಾವು ನೋಡ್ರಿ ಬ್ಲ್ಯಾಕ್ ಆಗ್ಯಾವ. ಅದು ಒಂದ್ಸಲ ಗಾರ್ಡನ್ ಕರ್ಕೊಂಡು ಹೋಗಿದ್ದೆ ಆಕಿಗೆ. ಅಲ್ಲಿ ಹಿಂಗ ಆಡ್ತಾ ಹಿಂಗ್ ಬಿದ್ದಿದ್ದಾಳ. ಹಿಂಗ ಅದು ಒಂದೇ ಹಲ್ಲಿಗೆ ಬಡ್ದ, ಅದು ಒಂದ್ ಹಲ್ಲೇ ಕಂದ್ ಗಟ್ಟಿದಂಗ ಆಗ್ಯದ. ಬಂದಿಲ್ರಿ. ಅದು ಒಂದೇ ಹಲ್ಲು ಕಂದ್ ಗಟ್ಟಿದಂಗ ಆಗ್ಯದ. ನೋವು ಅಂತ ಹೇಳಲ್ಲತ್ತಳ. ನಾ ಎದಕ್ಕೇನು ಪೆನ್ಸಿಲಿಂದ ಹಿಂಗ್ ಬರ್ಕೊಂಡಾಳ ಏನೋ ಅಂತ ಅಂದಿದ್ದೆ. ಇಲ್ಲ, ಅದು ಬಿದ್ದಾಗ ನೋವು ಆಗಿತ್ತಲ್ಲ ಅದು ಅಂತ ಹೇಳ ಅಂದಿದ್ಲು. ಗಟ್ಟಿ ಅದಾರಿ ಎಲ್ಲ, ಇದು ಕರ್ರಗಾಗಿದ್ ಗಟ್ಟಿ ಅದಾರಿ. ಮತ್ತೇನಾಗ್ಲತ್ತದಮ್ಮ? ನೋವಾಗ್ಲಕತ್ತದ ಅಷ್ಟೇ. ನೋವು ಅಷ್ಟೇನಾ? ಡೆಂಟಿಸ್ಟ್ ಕಡೆ ಹೋಗೋಣೇನು? ಬ್ಯಾಡ್ ಅಂತ ಕಿತ್ತಸಣೇನ ಅಲ್ಲ? ಬಾಯ್ದಾಗ ಹೋಗ್ತದಮ್ಮ, ತೆಗಿ ಸೀಟಿ ಅದು. ನೀವು ಲಾಗ್ ಇದು ನೋಡ್ಕೊಂಡು ಬರ್ರಿ. ಪಲ್ಯ ಅಂತೂ ಸೂಪರ್ ಆಗಿರ್ತದ. ಕಟ್ಟಿ ಬಕ್ರಿ ಮಾಡೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ಲತ್ತೀರಿ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ದಯವಿಟ್ಟು, ಪ್ಲೀಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಬಟನ್ ಕೊಡಿ. ಈ ವಿಡಿಯೋನ ನೀವು ನೋಡ್ಕೊಂಡು ಬರ್ರಿ. ಎಲ್ಲಾರು ಬರ್ರಿ ನಮ್ಮ ಅಡಿಗೆ ಮನೆಗೆ. ನನ್ನ ಕೆಲಸ ಶುರು ಆಯ್ತು ನೋಡ್ರಿ. ಈಗ ನಾನು ಕೆಲಸ ಶುರು ಮಾಡ್ತೀನಿ. ಹಾಲು ಬಂದವ, ಹಾಲು ತಂದಾರ, ಹಾಲು ಕಾಸ್ಬೇಕು. ಮತ್ತೆ ಏನಾರ ನಾಷ್ಟ ಮಾಡಬೇಕು, ನೋಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ಈಗ ಫಸ್ಟ್ ಹಾಲು ಕಾಸಿ ಮುಂದಿನ ಕೆಲಸ ಶುರು ಮಾಡ್ತೀನಿ. ಹೊರಗಿಂದೆಲ್ಲ ಕೆಲಸ ಮುಗಿದುದ. ತೊಳೆದು ಬೆಳೆದು ಅಂಗಳ ಕಸ ರಂಗೋಲಿ ಎಲ್ಲ ಆಗ್ಯದ. ಅದಕ್ಕೆ ಇನ್ನು ಮಲ್ಕೊಂಡಾಳ. ನಮ್ಮಲ್ಲಿ ಒಂದು ಪಲ್ಯ ಸಿಗ್ತದ ನೋಡ್ರಿ. ಅದು ಏನ್ ಪಲ್ಯ ಅಂತೀರಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ನಾವು ತಿರುಗ್ ಸಾಲಿ ಅಂತೇವು. ಈಗ ತಿರುಗ್ ಸಾಲಿ ಪಲ್ಯ ಹೆಂಗ್ ಮಾಡ್ಬೇಕಂತ ಹೇಳಿ ನಾನು ತೋರಿಸ್ತೀನಿ. ಅದು ಬಹಳ ಕಬ್ಬಿಣ ಔಷಧ ಪಲ್ಯ ಇರ್ತದೆ. ಎಲ್ಲಾ ಕಡೆ ಬೆಳೀತದ ನೋಡ್ರಿ. ತೋಟದಾಗ, ಗದ್ದೆದಾಗ, ಇದು ನೀರಾವರಿ ನೀರ್ ಎಲ್ಲಿರ್ತಾವ ನೋಡ್ರಿ, ಅಲ್ಲಿ ಬೆಳೀತದ ಅದು. ಕಬ್ಬಿಣ ಔಷಧ ಭಾಳ ಇರ್ತದಿಲ್ಲ. ನಮ್ಮ ಮನಿ ಮುಂದನೆ ಮಾರ್ಕೋತ್ ಬರ್ತಾರ ಹಳ್ಳಿ ಹೆಣ್ಮಕ್ಳು. ಅದು ತಿರುಗ್ ಸಾಲಿ ಅಂತ ಹೇಳಿ ಕರಿತೇವೆ. ರೊಟ್ಟಿಗಂತೂ ಭಾಳ ಚಲೋ ಇರ್ತದ. ತಾಳಸ್ಬೇಕದು ಅಷ್ಟೇ. ಇಷ್ಟು ಚಲೋ ಆಗ್ತದಲ್ಲ. ಬೆಳ್ಳುಳ್ಳಿ ಹಾಕಿ ತಾಳಸ್ಬೇಕು. ಭಾಳ ಅಂದ್ರೆ ಭಾಳ ಚಲೋ ಆಗ್ತದ. ನಿಮ್ಗೆ ತೋರಿಸ್ತೀರ ಪಲ್ಯ ಹೆಂಗಿರ್ತದ ಅಂತ ಹೇಳಿ. ಇದು ತಿರುಗ್ ಸಾಲಿ ಪಲ್ಯ ನೋಡ್ರಿ. ಹೆಂಗದ, ರೇಟ್ನು ಭಾಳ ಕಡಿಮೆ ಇರ್ತದ. ಇದು ಸೊಪ್ಪು 10 ರೂಪಾಯಿಗೆ 3 ಸೂಡು ಅವ ನೋಡ್ರಿ. 3 ಸೂಡು ನೋಡ್ರಿ. ಇದಕ್ಕೆ ಏನ್ ಅಂತೀರಿ ನೀವು ನಿಮ್ ಕಡೆ ಅಂತ ಹೇಳಿ. ಎಲ್ಲಾ ಕಡೆ ಬೆಳೀತದ ನೋಡ್ರಿ. ಇದು ಎಲ್ಲಾ ಕಡೆ ನೀರ್ ಇದ್ದಲ್ಲೆಲ್ಲ ಬೆಳೀತದ. ಮತ್ತೆ ಈ ತರ ಹಿಂಗ ಇದು ಬಂದಿರ್ತದ ನೋಡ್ರಿ. ಇದು ಈಗ ತುಳಸಿ ಹೆಂಗಿದು ಬಂದಿರ್ತದಲ್ಲ, ಹಂಗ ಇದು ಬಂದಿರ್ತದ, ಬೀಜ ಟೈಪ್. ಇದಕ್ಕೆ ನಾವು ತಿರುಗ್ ಸಾಲಿ ಅಂತ, ಇಲ್ಲೆಲ್ಲ ತಿರುಗ್ ಸಾಲಿ ಅಂತಾರ. ಪಲ್ಯಾರ ಭಾಳ ಚಲೋ ಆಗ್ತದ ನೋಡ್ರಿ. ರೊಟ್ಟಿಗಂತೂ ಭಾಳ ಚಲೋ ಇರ್ತದ. ಬೆಳ್ಳುಳ್ಳಿ ಹಾಕಿ ತಾಳಿಸ್ಬೇಕಷ್ಟೇ. ಸೊಪ್ಪು ಮಾಡೋದು ಭಾಳ ಜಲ್ದಿ ಆಗ್ತದ. ಇದಕ್ಕೆ ಏನ್ ಮಾಡ್ಬೇಕಂದ್ರ ಸೋಸ್ಕೋಬೇಕು. ಎಲಿ ತೆಗೆದು ಏನ್ ಮಾಡ್ಬೇಕು, ಸೋಸ್ಕೊಂಡು ಹೆಚ್ಕೋಬೇಕು. ನಾ ಸೋಸ್ಕೊಂಡು ಹೆಚ್ಕೊಂಡು ತೊಳ್ಕೋಬೇಕು. ಯಾಕಂದ್ರೆ ಇದು ಎಲ್ಲ ಬೇರೆಲ್ಲ ಮಣ್ಣಾಗಿರ್ತದಲ್ಲ, ಅದ್ರ ಸಲುವಾಗಿ ಚಲೋ ತೊಳ್ಕೋಬೇಕು 2-3 ಸಲ. ನಿಮ್ ಕಡೆ ಇದು ಪಲ್ಯಕ್ಕ ಏನಂತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ ಕಡೆ ಅಂತೂ ಇದಕ್ಕ ತಿರುಗ್ ಸಾಲಿ ಅಂತೇವು. ನಿಮ್ ಕಡೆ ಇದು ಸಿಗ್ತದ ಇಲ್ಲ, ಸಿಕ್ಕಿದ್ರೆ ಇದಕ್ಕೆ ಏನಂತ ಹೆಸರು ಕರಿತೀರಿ ಅಂತ ಹೇಳಿ, ಮತ್ತೆ ಹೆಂಗ್ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ಮಾಡೋ ಪದ್ಧತಿ, ನಮ್ಮಲ್ಲಿ ಮಾಡೋ ಪದ್ಧತಿ ನಾ ತೋರಿಸ್ತೀನಿ. ಹಿಂಗದ ನೋಡ್ರಿ. ಇದು ಪಲ್ಯಕ್ಕ ತೋರಿಸ್ತೀನಿ ನೋಡ್ರಿ. ಎಲಿ ಎಲ್ಲ ಹಿಂಗಿರ್ತಾವ, ಬೀಜ ಬರ್ತಾವ ಅಂತ ಹೇಳಿ ತೋರಿಸಿದ್ನಲ್ಲ ನೋಡ್ರಿ. ನೀವು ಎಲ್ಲ ನೋಡಿರ್ಬೇಕಿದೆ ತಪ್ಪಲು.
ನೋಡ್ರಿ ಇಲ್ಲಿ ಒಂದ್ ಕಡೆ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿನಿ. ಹಾಲು ತಂದಾರ, ಮುಂಜಾನೆ ಇವೆಲ್ಲ ಕೆಲಸ ಇದ್ದೇ ಇರ್ತಾವ. ಈ ಕಡೆ ಪಲ್ಯ ಮಾಡ್ಲಿಕ್ಕೆ ಇಟ್ಟಿನಿ ನೋಡ್ರಿ. ಈ ಪಲ್ಯದ ವಿಶೇಷತೆ ಏನು ಅಂತಂದ್ರೆ ಕಬ್ಬಿಣದ ಇದ್ರೊಳಗೆ ಮಾಡ್ಬೇಕು ನೋಡ್ರಿ. ಕಬ್ಬಿಣ ಪಾತ್ರ ಮಾಡಿದ್ರೆ ಅದ್ರದ್ದು ರುಚಿ ಬಹಳ ಕೊಡ್ತದ. ಮಾಡಿದ ತಕ್ಷಣ ತೆಗಿಬೇಕು, ಅದ್ರಾಗೆ ಇರಬಾರ್ದು. ಅದ್ರಾಗೆ ಇಟ್ರೆ ಕಪ್ಪಾಗ್ತದ. ಅದು ಕಬ್ಬಿಣ ಪಾತ್ರ ಮಾಡ್ಲಿಕ್ಕಷ್ಟೇ. ಅದು ಮಾಡಿದ್ಮೇಲೆ ನೀವು ಯಾವ್ದಾರ ಬಟ್ಲಾಗ ಇದ್ರೊಳಗ ತೆಕ್ಕೋಬಹುದು. ಮಾಡ್ಲಿಕ್ಕಷ್ಟೇ ಕಬ್ಬಿಣ ಪಾತ್ರೆ ನೋಡ್ರಿ. ಮಾಡಿ ಅದ್ರಾಗ ಇರಬಾರ್ದು, ಯಾಕಂದ್ರೆ ಕಪ್ಪಾಗ್ತದ. ಈಗ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ. ಒಂದು ಕಬ್ಬಿಣದ ಇದು ತೊಗೊಂಡಿನಿ ನಾನು, ಬಾಳ್ಗಿ ಅಂತೀವಲ್ಲ. ಸ್ವಲ್ಪ ಎಣ್ಣೆ, ಯಾಕಂತಂದ್ರೆ 3 ಸೂಡು ಪಲ್ಯ ಇತ್ತಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಚೂರು ಎಣ್ಣೆ ಹಾಕಿನಿ ನೋಡ್ರಿ. ಎಣ್ಣೆ ಕಾಯ್ದಿದ ಮೇಲೆ ಏನ್ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಸಾಸಿವೆ ಹಾಕ್ಬೇಕು. ಸಾಸಿವೆನೇ ಇದಕ್ಕೆ ಜೀರಿಗೆ ಏನಾಗತ್ತೆ ಇಲ್ಲ. ಸಾಸಿವೆ ಹಾಕ್ಬೇಕು. ತಾಳಿಸ್ಕೊಳ್ಳೋದು ಅಷ್ಟೇ ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಇರ್ತದ. ಇದು ಹೆಲ್ತಿಗೂ ಒಳ್ಳೇದು ನೋಡ್ರಿ. ಕಬ್ಬಿಣ ಔಷಧ ಇರ್ತದ. ಪಲ್ಯ ಕಬ್ಬಿಣ ಔಷಧ ಇರ್ತದ. ಮಾಡೋದ್ನು ಕಬ್ಬಿಣ ಪಾತ್ರೆಯೊಳಗೆ ಮಾಡ್ತೀನಿ ನೋಡ್ರಿ ನಾನು. ಅದಾಗಿದ್ಮೇಲೆ ಇದು ಪಲ್ಯ ಹಾಕೋಬೇಕು. ಸೊಪ್ಪೆಲ್ಲ ಚಲೋ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋಬೇಕು. ಯಾಕಂತಂದ್ರೆ ಇದ್ರೊಳಗೆ ಮಾಡಿ ನೋಡ್ರಿ ಒಂದ್ಸಲ ನೀವು. ಕಬ್ಬಿಣದ ಕಡಾಯಿದಾಗ ಕಬ್ಬಿಣದ ಯಾವ್ದಾರ ಹಂಚಿತ್ತು, ಕಬ್ಬಿಣದ ಪಾತ್ರೆ ಅದ್ರೊಳಗೆ ಮಾಡಿ ನೋಡ್ರಿ. ಈ ಪಲ್ಯ ಸ್ಪೆಷಲಿ ಈ ಪಲ್ಯ ಭಾಳ ಟೇಸ್ಟ್ ಕೊಡ್ತದ. ಮಾಡಿದ ತಕ್ಷಣ ಇದು ತಾಳಿಸ್ಕೊಂಡಿದ ತಕ್ಷಣ ಮತ್ತೆ ಬೇರೆ ಬಟ್ಲಾಗ, ಸ್ಟೀಲ್ ಬಟ್ಲಾಗ ತಕ್ಕೋಬಹುದು ನೀವು ನೋಡ್ರಿ. ಆ ಪಲ್ಯ ಎಲ್ಲ ಇದ್ರಾಗ ಹಾಕೊಂಡಿನಿ. ಈಗ ಒಗ್ಗರಣೆದಾಗ ತಾಳಿಸ್ಕೊಲಿಕ್ಕೆ ಈಗ ಏನ್ ಹಾಕ್ಬೇಕು ಅಂತಂದ್ರೆ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಏನು ಅಂತಂದ್ರೆ ಈಗ ಕುಟ್ಕೋಬಾರ್ದು, ಜಜ್ಕೋಬಾರ್ದು. ಇದೇ ತರ ಇಡೀ ಬೆಳ್ಳುಳ್ಳಿನೇ ಸುಲ್ಕೊಂಡು ಏನು ಅಂತಂದ್ರೆ ಒಂದು 8ರಿಂದ 10-12 ಬೆಳ್ಳುಳ್ಳಿ ಎಸಳುಗಳವ ನೋಡ್ರಿ. ಹಿಂಗ ಹಾಕೋಬೇಕು. ಎಣ್ಣೆಗೆ ಹಾಕೋಬಾರ್ದು. ಹಿಂಗೆ ಹಾಕಿದ್ರೆ ಇದ್ರದ್ದು ಟೇಸ್ಟ್ ಬರ್ತದ. ಮ್ಯಾಲಿಂದ ಹಸಿದೇ ಹಾಕೋಬೇಕು. ಮತ್ತು ಇದಕ್ಕೇನು ಅಂತಂದ್ರೆ ಒಂದು ಚಿಟಿಕೆ ಅರಿಶಿಣ ಹಾಕೋಬೇಕು. ಇದು ಹಸಿ ಪಲ್ಯ ಅದಲ್ಲ, ಆದ್ರೆ ನಾನು ಹಸಿ ಖಾರ ಹಾಕೊಂಡಂಗಿಲ್ಲ, ಹಸಿ ಮೆಣಸಿನ್ಕಾಯಿ ಖಾರ ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಇದಕ್ಕೆ ಖಾರ ಪುಡಿನೇ ಹಾಕ್ತೀನಿ ನಾನು. ಖಾರ ಪುಡಿ ಒಂದೊಂದಕ್ಕೆ ಟೇಸ್ಟ್ ಇರ್ತಾವೆ ನೋಡ್ರಿ. ಅದು ನಮ್ಗೆ ಎಷ್ಟು ಬೇಕಲ್ಲ ಖಾರ ಪುಡಿ. ನಮ್ಮ ಖಾರ ಸ್ವಲ್ಪ ಸ್ಟ್ರಾಂಗ್ ಇಲ್ಲ, ಅದ್ರ ಸಲುವಾಗಿ 2 ಚಮಚ ಹಾಕ್ತೀನಿ ನೋಡ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಖಾರ ಸ್ವಲ್ಪ ಜಾಸ್ತಿ ಇದ್ರೆ ನಡೀತದೆ, ಆದ್ರೆ ಉಪ್ಪು ಜಾಸ್ತಿ ಆಗಬಾರ್ದು ನೋಡ್ರಿ. ಯಾಕಂದ್ರೆ ಇದು ಪಲ್ಯ ಭಾಳ ಜಲ್ದಿ ಕರಗ್ತದೆ. ಕರಗಿ ಸ್ವಲ್ಪ ಆಗ್ತದೆ. ಉಪ್ಪು ಅಂದ್ರೆ ಒಂದು ಚೂರ ಹಾಕ್ತೀನಿ ನೋಡ್ರಿ. ಈಗ ಚೂರ ಉಪ್ಪು ಹಾಕಬೇಕು. ಯಾಕಂತಂದ್ರೆ ಅದು ಕರಗ್ತದೆ ಪಲ್ಯ, ಕರಗಿ ಮತ್ತು ಉಪ್ಪು ಹೆಚ್ಚಾಗ್ತದ. ಇದಕ್ಕೆ ಹೊಟ್ಟೆ ನೀರು ಹಾಕಬಾರ್ದು ನೋಡ್ರಿ. ಹಂಗ ತಾಳಿಸ್ಕೋಬೇಕು. ಹಿಂಗ ಹುರ್ಕೋಬೇಕಿದು. ಹುರ್ಕೊಂಡಿದ್ರ ಮೇಲೆ ರೆಡಿ ಆಗ್ತದೆ ನೋಡ್ರಿ. ಎಲ್ಲ ಮೆತ್ತಗಾಗಿರ್ತದ. ಹಿಂಗ ಇದು ಎಣ್ಣೆಗ ಇದು ಕರಗ್ತದೆ ನೋಡ್ರಿ. ಮತ್ತು ನಮ್ಮಲ್ಲಿ ಒಂದ್ಸಲ 5-6 ಸೂಡು ತಂದಿದ್ರ. 6 ಸೂಡು ತಂದಿದ್ರ. 6ಕ್ಕೂ ಇಬ್ಬರಿಗೆ ಸಾಕಾಗಿಲ್ಲ ಅದು. ಅಂದ್ರೆ ಅಷ್ಟು ಜಲ್ದಿ ಕರಗ್ತದ. ಇವತ್ತಂತೂ 3 ಸೂಡದ. 1 ಟೈಮಿಗೆ ಖಾಲಿ ಆಗ್ತದೆ. ಈ ಥರ ತಾಳಿಸ್ಕೊಂಡು ಚಲೋ ತಾಳಿಸ್ಕೋಬೇಕು ನೋಡ್ರಿ. ಇನ್ನೂ ಸ್ವಲ್ಪ ಇದು ಮೆತ್ತಗಾಗ್ಬೇಕು ಪಲ್ಯ. ಒಂದು 5-10 ನಿಮಿಷ ಸಣ್ಣ ಉರಿ ಮೇಲೆ ಬೇಯಿಸ್ಕೋಬೇಕು. ಪಲ್ಯ ರೆಡಿ ಆಗ್ಯದ ನೋಡ್ರಿ. ಈ ಪಲ್ಯಕ್ಕೆ ನಾವು ಹಾಕಿದ್ದೇನು ಮಸಾಲ ಏನೂ ಹಾಕಿಲ್ಲ ನೋಡ್ರಿ. ಖಾರ, ಉಪ್ಪು, ಅರಿಶಿಣ, ಬೆಳ್ಳುಳ್ಳಿ ಇಷ್ಟು ಹಾಕಿವಿ. ಆದ್ರೆ ಇಷ್ಟು ಟೇಸ್ಟ್ ಬರ್ತದಲ್ಲ. ಇದು ಹೇಳತ್ರೆ ನನಗೆ ಬಾಯಿ ನೀರು ಬರ್ಲತ್ತದ. ಅಷ್ಟು ಘಮ ಬರ್ಲತ್ತದ ನೋಡ್ರಿ ಇದ್ರದ್ದು. ಅಂದ್ರೆ ಅದು ಸೊಪ್ಪಿನಾಗೆ ಅಷ್ಟು ಟೇಸ್ಟಿನ ಅಂಶ ಅದ. ಸೊಪ್ಪಿನಾಗೆ ಅಷ್ಟು ರುಚಿ ಅದ ನೋಡ್ರಿ. ನೀವು ಒಂದ್ಸಲ ಈ ಥರ ತಾಳಿಸ್ ನೋಡ್ರಿ. ನೀವು ಇಷ್ಟು ಪಲ್ಯ ಒಬ್ಬರು ಒಂದೇ ಟೈಮಿಗೆ ಉಣ್ತಾರ ನೋಡ್ರಿ. ಇಷ್ಟೇ ಆಗ್ಯದ ನೋಡ್ರಿ. 3 ಸೂಡಿನ ಪಲ್ಯ ನೋಡ್ರಿ ಇಷ್ಟೇ ಆಗ್ಯದ. ಇದು ಇಷ್ಟು ಹೇಳತ್ತಿಲ್ಲ, ನಾವು ಒಬ್ರಿಗೆ ಒಂದೇ ಟೈಮಿಗೆ ಊಟಕ್ಕೆ ಆಗ್ತದ. ಅಂದ್ರೆ ಅಷ್ಟು ಚಲೋ ಟೇಸ್ಟ್ ಇರ್ತದ. ಅಷ್ಟು ತಿಂತಾರ. ನಾ ಮಾಡಿದಾಗ 6 ಸೂಡು ಮಾಡ್ತೀನಿ. ಖರೆ ಅಂದ್ರೆ ಈ ಸಲ 3 ಸೂಡು ತೊಗೊಂಡಾರ. ಇಲ್ಲಿ ನಮ್ಮ ಮನೆ ಹತ್ರನೇ ಬರ್ತದ. ಹಳ್ಳಿ ಹೆಣ್ಮಕ್ಳು ತೊಗೊಂಡು ಬರ್ತಾರ. ಫ್ರೆಶ್ ಈಗ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ. ಫ್ರೆಶ್ ಸೊಪ್ಪು ತರಕಾರಿ ಎಲ್ಲ ಹಳ್ಳಿಲಿಂದ ತೊಗೊಂಡು ಬರ್ತಾರೆ. ಹೆಣ್ಮಕ್ಳು ತೊಗೊಂಡು ಬರ್ತಾರ ಬುಟ್ಟಿದಾಗ ಹಾಕೊಂಡು. ಭಾಳ ಫ್ರೆಶ್ ಇರ್ತದ. ಅವಾಗೆ ತರ್ತಾರಲ್ಲ ಅವರು. ತಿರುಗ್ ಸಾಲಿ ಪಲ್ಯ ರೆಡಿ ಆಗ್ಯದ ನೋಡ್ರಿ. ಭಾಳ ಟೇಸ್ಟ್ ಇರ್ತದೆ. ನನಗಂತೂ ಈಗ ನೋಡ್ರಿ ಮಾತಾಡ್ಲತ್ರ ಬಾಯಿಗೆ ನೀರು ಬರ್ಲತ್ತದ. ಯಾಕಂದ್ರೆ ಅದು ಸೊಪ್ಪಿಂದೇ ಗುಣ ಏನು ಅಂತಂತೀನಿ. ಆ ಕಡೆ ನಾನು ನಮ್ಮ ತವ್ರ ಮನೆ ಕಡೆ ಇದು ಒಟ್ಟ ಮಾಡಿರ್ಲಿಲ್ಲ. ಇಲ್ಲಿ ಬಂದಿದ್ಮೇಲೆ ನಾ ಮಾಡ್ಲತ್ತೀನಿ. ಇಲ್ಲೇ ಸಿಗ್ತದೆ. ಅಲ್ಲಿ ಸಿಗ್ತಿರ್ಬೇಕಾದ್ರೂ ನೋಡಿರ್ಲಿಲ್ಲ ನಾನು. ಆದ್ರೆ ಭಾಳ ಟೇಸ್ಟ್ ಆಗ್ತದ. ಒಂದ್ಸಲ ಮಾಡಿ ನೋಡ್ರಿ. ಈ ಕಡೆ ನಾನು ರೊಟ್ಟಿಗೂ ಮಾಡ್ತಿದ್ದೀನಿ. ಬಿಸಿ ರೊಟ್ಟಿ ಜೊತೆ ಈಗ ಹಿಟ್ಟು ಹಾಕೊಂಡಿನಿ. ರೊಟ್ಟಿ ಮಾಡಿ ರೊಟ್ಟಿ ಸಂಗಟ್ಟಿದ್ದು ತಿಂದ್ರೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತದೆ ನೋಡ್ರಿ.
ಸೊಪ್ಪಿನ ಅಂಶ ನಮ್ದು ಇದ್ರೊಳಗೆ ಇರ್ಬೇಕು ನೋಡ್ರಿ. ನಮ್ಮ ದೇಹದಾಗ ಸೊಪ್ಪಿನ ಅಂಶ ಬಹಳ ಮುಖ್ಯ. ಅದ್ರ ಸಲುವಾಗಿ ನಾ ಜಾಸ್ತಿ ಸೊಪ್ಪು ತರಕಾರಿ ಇಂಥವು ಜಾಸ್ತಿ ಯೂಸ್ ಮಾಡ್ಬೇಕು ನೋಡ್ರಿ. ಈ 2 ಪಾತ್ರೆಗೆ ಏನ್ ತುಂಬಿಟ್ಟಿನ ಅಂತ ಹೇಳಿ ನೋಡ್ರಿ, ಏನಾರ ಜ್ಯೂಸ್ ಅದ ಅಂತ ಹೇಳಿ ತಿಳಿಬೇಡ್ರಿ. ಅದು ಪಲ್ಯ ತಿರುಗ್ಸಾಲಿ ಪಲ್ಯ ತೊಳ್ಕೊಂಡಿನಲ್ಲ, ಅದ್ರ ನೀರವ ಇವು. ಇದು ನೀರು ಚೆಲ್ಲಬಾರ್ದು. ಯಾಕಂತಂದ್ರೆ 2-3 ಸಲ ತೊಳೆದಿದ್ ನೀರು ಬಹಳ ಆಗಿರ್ತಾವ ನೋಡ್ರಿ. ಇದೊಂದ್ ದೊಡ್ಡ ಪಾತ್ರೆ ತುಂಬ್ಯದ, ಇದೊಂದ್ ದೊಡ್ಡ ಪಾತ್ರೆ ತುಂಬ್ಯದ. ಸುಮ್ನೆ ವೇಸ್ಟ್ ಮಾಡೋದಕ್ಕಿಂತ ಏನ್ ಮಾಡ್ತೀನಿ ಇದಕ್ಕಂತಂದ್ರೆ ಗಿಡಕ್ಕೆ ಹಾಕಿ ಬರ್ತೀನಿ ನೋಡ್ರಿ. ಇದಕ್ ತರಕಾರಿ ಸೊಪ್ಪು ತೊಳೆದಿದ್ದು, ಹಣ್ಣು ತೊಳೆದಿದ್ದು ಎಲ್ಲವೂ ಗಿಡಕ್ಕೆ ಹಾಕ್ಬೇಕು. ಇದು ಅಕ್ಕಿ ತೊಳೆದಿದ್ದು, ಅನ್ನ ಮಾಡ್ಲಿಕ್ಕೆ ಅಕ್ಕಿ ಬ್ಯಾಳಿ ಅದು ತೊಳಿತೀವಲ್ಲ, ಅದ್ರದ್ದು ನೀರ್ನು ಗಿಡಕ್ಕೆ ಹಾಕ್ತೀನಿ. ನಾನು ಯಾವತ್ತೂ ಚೆಲ್ಲಂಗಿಲ್ಲ ನೀರು ಸಿಂಕ್ನಾಗ. ನೋಡ್ರಿ ಇಷ್ಟು ನೀರು ವೇಸ್ಟ್ ಆಗ್ತಿದ್ದು, ಮತ್ತೆ ಗಿಡಕ್ಕೆ ಹಾಕರ್ ಅದಕ್ಕೂ ಪೌಷ್ಟಿಕ ಸಿಗ್ತದ. ಈ ಗಿಡಕ್ಕೆ ಹಾಕಿ ಬರ್ತೀನಿ ಅವಕ್ಕ. ನೋಡ್ರಿಕ ಗಿಡಕ್ಕೆ ಹಾಕ್ಲಿಕ್ಕೆ ಹೊಂಟೀನಿ. ಗಿಡಾರ ಚಲೋ ಬೆಳಿತಾವ ಪಾಪ. ಯಾಕಂದ್ರೆ ಈಗ ಚಳಿಗಾಲದಾಗ ಗಿಡಗಳಿಗೂ ಬಹಳ ಪೌಷ್ಟಿಕ ಬೇಕಾಗ್ತದ. ಹೊರಗೆ ನೋಡ್ರಿ ಬಿಸಿಲು ಎಷ್ಟಕ್ಕಂದದ. ಬಿಸಿಲು ಅಂದ್ರೆ ಬಿಸಿಲದ. ಹಾಕ್ಲತ್ತೀನಿ ನೋಡ್ರಿ. ಊಟಕ್ಕ ಇವತ್ತ ಊಟಕ್ಕೂ ಆಗ್ತದ, ಎಲ್ಲ ಆಗ್ತದ ಅಂತ ಹೇಳಿ ಕಟ್ಟಿ ಭಕ್ರಿ ಮಾಡಿ ನೋಡ್ರಿ. ಗ್ಯಾಸಿನ ಮೇಲೆ ಬಾಳ ಅಗ್ದಿ ಕಂಕರ್ ಆಗ್ಯಾವ ನೋಡ್ರಿ. ಕುರು 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 ಅಂತ ಹೇಳಿ ಆಗ್ಯಾವ. ಬಿಳಿಜಾಳದ ರೊಟ್ಟಿ ಇವು. ಈಗ ಇಷ್ಟನ್ ಮಾಡೀನಿ. ಮೆತ್ತಂದು ಮಾಡೀನಿ. ಅದ್ವಿಕನ್ ಸಲಕಿಂದು ಮೆತ್ತಂದ್ ಬೇಕಾದ್ರೆ ಮೆತ್ತಂದ್ ಉಣ್ಬಹುದು, ಮತ್ತೆ ಕಟ್ಟಿ ಬೇಕಾದ್ರೆ ಕಟ್ಟಿ ಉಣ್ಬಹುದು. ಇದ್ರ ಜೊತೆ ಹೇಳಿದ್ನಲ್ಲ ಇದ್ರ ಪಲ್ಯ ಅಂತ ಹೇಳಿದ್ರಿ. ಪಲ್ಯ ಮಾಡೀನಿ, ಸೊಪ್ಪಿನ ಪಲ್ಯ ನೋಡ್ರಿ. ಕಟ್ಟಿ ಭಕ್ರಿ, ಇದ್ರ ಶೇಂಗಾದ ಹಿಂಡಿ, ಮೊಸರು, ಪಲ್ಯ, ಕಟ್ಟಿ ಭಕ್ರಿ ಏನಾರ ಇತ್ತಂದ್ರ ಏನೇನು ಪಲ್ಯನೂ ಬೇಡ. ಅದು ಶೇಂಗಾದ ಹಿಂಡಿ, ಮೊಸರು, ಈ ಕಟ್ಟಿ ಭಕ್ರಿ ಇತ್ತಂದ್ರ ಬರ್ರಿ ಎಲ್ಲಾರು ಊಟ ಮಾಡೋಣ. ನಮ್ದು ಊಟನೂ ಇದೆ, ನಾಷ್ಟಾನೂ ಇದೆ ನೋಡ್ರಿ. ಕಟ್ಟಿ ಭಕ್ರಿ ನೋಡ್ರಿ ಏನೇನ್ ತಗೊಂಡಿನ ಅಂತ ಹೇಳಿ ಬಾಯಿ ನೀರ್ ಬರ್ಲತ್ತವ. ಕಟ್ಟಿ ಭಕ್ರಿ ತಗೊಂಡಿನಿ, ತಿರುಗ್ ಸಾಲಿ ಪಲ್ಯ, ಉಳ್ಳಾಗಡ್ಡಿ, ಮತ್ತೆ ಇದು ಹಿಂಡಿ, ಶೇಂಗಾದ ಹಿಂಡಿ, ಮತ್ತ ಅದ್ರ ಮೇಲೆ ಇದು ಹಾಕೊಂಡಿನಿ ನೋಡ್ರಿ, ಮೊಸರು ಹಾಕೊಂಡಿನಿ. ಬೇಕಾದ್ರೆ ಉಪ್ಪಿನಕಾಯಿ ಹಾಕೋತೀನಿ. ನನಗೆ ಉಪ್ಪಿನಕಾಯಿ ಇಲ್ದರೂ ನಡೀತದ, ಅದಕ್ಕ ನಾ ಹಾಕೊಂಡಿಲ್ಲ. ಹೆಂಗ ಅನ್ನಿಸ್ತು ನೋಡ್ರಿ, ಬಾಯ್ದಾಗ ನೀರ್ ಬರ್ತಾವಲ್ಲ ನಿಮಗೂ. ಈಗ ಊಟ ಮಾಡ್ತೀನಿ. ಊಟ ಮಾಡಿ ನಾನು ಅದ್ವಿಕಾ ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನು ಅದ್ವಿಕಾ ಊಟಕ್ಕೆ ಕೂತಿದ್ದೇವೆ ನೋಡ್ರಿ. ಅಕ್ಕಿಗೆ ಮೆತ್ತಂದು ಬೇಕಂತೇಳಿ ಹಾಕಿದ್ರೆ ಅಕ್ಕಿನೂ ಕಟ್ಟಿನೇ ಬೇಡ್ತಿದ್ದಳು. ನಾ ಅಕ್ಕಿಗೆ ಮೆತ್ತಂದು ರೊಟ್ಟಿ ಹಾಕಿ ಚಟ್ನಿ ಹಿಂಡಿ ಮಾಡಿದ್ನಲ್ಲ, ಶೇಂಗಾದ ಹಿಂಡಿ ಮತ್ತು ಮೊಸರು ಹಾಕಿದ್ನ ಅಕ್ಕಿಗೆ. ನಾ ಇದ್ರ ಕಟ್ಟಿ ಭಕ್ರಿ ತೊಗೊಂಡಿದ್ದೆ. ನನಗೂ ಅದೇ ಬೇಕಮ್ಮ, ಕುರು ಕುರು ಬೇಕಮ್ಮ, ಕುರಿ ಕುರಿ ಅಂತಾಳೆ ಅಕ್ಕಿ. ಅಕ್ಕಿನೂ ಕಟ್ಟಿ ಭಕ್ರಿನೇ ಬೇಕಂತಾಳೆ ನೋಡ್ರಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ನಾ ಈ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ.